ಮಲ್ಲು ಆಂಟಿ ಮರಿಯಾಳ ತುಲ್ಲು ತುಂಬಾ ದಿನದಿಂದ. ನನ್ನ ಹೆಸರು ಇಮ್ರಾನ್. ನಾನು ಬೆಂಗಳೂರಿನ ಜಯನಗರ 4ನೇ ಬ್ಲಾಕ್ನಲ್ಲಿರುವ ಒಂದು ಚಿಕ್ಕ ಪಿ.ಜಿ. ಯಲ್ಲಿ ವಾಸವಾಗಿದ್ದೇನೆ. ನನಗೆ ತಾಯಿ, ತಂದೆ, ಬಂಧು ಬಳಗ ಯಾರೂ ಇಲ್ಲ. ಒಂದು ಅನಾಥ ಆಶ್ರಮದಲ್ಲಿ ಇದ್ದು 10ನೇ ತರಗತಿಯವರೆಗೂ ಓದಿ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಒಂದು ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದೀನಿ. ನನಗೆ ಈಗ 30 ವರ್ಷ ವಯಸ್ಸು, ಆದರೂ ಇನ್ನೂ ಮದುವೆ ಆಗಿಲ್ಲ. ನನಗೆ ಮದುವೆ ಆಗಿ ಆಮೇಲೆ ಕೇಯುವುದೆಂದರೆ ಸಹನೆ ಇಲ್ಲ. ನಾನು ಅನಾಥ ಎಂಬ ಕಾರಣದಿಂದ ಯಾರೂ ಹೆಣ್ಣು ಕೊಡುವುದಿಲ್ಲ, ಮತ್ತು ನಾನು ಒಂದು ಅನಾಥೆಯನ್ನು ಮದುವೆ ಮಾಡಿಕೊಳ್ಳಲು ಹುಡುಕುತ್ತಿದ್ದೇನೆ. ಆದರೂ ನಾನು ಡಗಾರ್ಗಳ ಹತ್ತಿರ ಹೋಗಿ ಕೇಯ್ದು ಬರಬಾರದ ರೋಗ ಬರಿಸಿಕೊಳ್ಳಲು ಇಷ್ಟ ಇಲ್ಲ. ಹಾಗೆ ಕಾಂಡೋಮ್ ಹಾಕಿಕೊಂಡು ಕೇಯ್ದರೆ ಅಷ್ಟೇನೂ ಮಜಾ ಸಿಗೋಲ್ಲ. ಆದ್ದರಿಂದ ಇಲ್ಲೇ ಯಾವುದಾದರೂ ಮಲ್ಲು ಆಂಟಿ ಸಿಕ್ಕಿದರೆ ಹಾಗೆ ಕೇದಾಡಬೇಕು ಅನಿಸಿತು. ಹಾಗೆ ಯಾವ ಆಂಟಿ ಒಂದು ಸಾರಿ ಮಾತ್ರ ಕೇಯುವುದಕ್ಕೆ ಅವಕಾಶ ಕೊಡಬಹುದು ಎಂದು ಯೋಚಿಸಿದಾಗ ಆಗ ನನಗೆ ನೆನಪಿಗೆ ಬಂದಿದ್ದು ನಾನು ಕೆಲಸ ಮಾಡುತ್ತಿರುವ ಮನೆಯಲ್ಲಿನ ಯಜಮಾನನ ತಂಗಿ ಮರಿಯಾ ಮಲ್ಲು ಆಂಟಿ. ಮರಿಯಾ ಆಂಟಿಗೆ ವಯಸ್ಸು 30 ಇರಬಹುದು. ಇವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಅಲೆದು ಕೊನೆಯಲ್ಲಿ ಅವಳ ಲವ್ವರ್ ಕೈ ಕೊಟ್ಟಿರಬಹುದು. ಆದ್ದರಿಂದ ಅವಳಿಗೆ ಮದುವೆ ಇಷ್ಟವಿಲ್ಲದೆ ಹಾಗೆಯೇ ಮನೆಯಲ್ಲಿ ಆ ಮಲ್ಲು ಆಂಟಿ ಒಂಟಿಯಾಗಿ ಇರುತ್ತಾಳೆ ಎಂದು ತಿಳಿಯಿತು. ಆ ಆಂಟಿ ನನಗೆ ತಿಳಿದವರೆಗೆ ಅವಳ ಪ್ರಿಯತಮನನ್ನು ಬಿಟ್ಟರೆ ಯಾರ ಹತ್ತಿರವೂ ಕೇಳಿಸಿಕೊಂಡಿಲ್ಲ. ಆದರೆ ಹೇಗೆ ಅವಳನ್ನು ಮಾತನಾಡಿಸಿ ಪರಿಚಯ ಮಾಡಿಕೊಂಡು ಕೇಯುವುದರವರೆಗೂ ಹೋಗುವುದು ಎಂದು ಯೋಚಿಸಿದೆ. ಅವಳ ಬಗ್ಗೆ ಅಲ್ಲಿನ ಅಕ್ಕಪಕ್ಕದವರತ್ತಿರ ವಿಚಾರಿಸಿದೆ. ಒಂದು ಶಾಕ್ ನ್ಯೂಸ್ ಅಂದರೆ ಅವಳು ಬೇರೆಯ ಊರಿಗೆ ಹೋಗಿ ಕೆಲಸ ಮಾಡಿಕೊಂಡು ಬದುಕಲು ಆಸೆಪಡುತ್ತಿದ್ದಾಳೆ ಎಂದು ತಿಳಿಯಿತು. ಹಾಗೆ ತಿಳಿದ ಕೂಡಲೇ ಅವಳು ಅಂಗಡಿಗೆ ಹೋಗಿದ್ದಾಗ ಅವಳಿಗೆ ಹಾಯ್ ಹೇಳಿ ಹಾಗೆ ನಾನು ಅವಳಿಗೆ ತಿಳಿ ಹೇಳಿ ಇಲ್ಲೇ ಒಂದು ಕೆಲಸ ಹುಡುಕಿಕೊಳ್ಳಿ, ನಿಮ್ಮ ಅಣ್ಣ ಅವರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಒಂಟಿಯಾಗಿ ಇರುವುದು ಅಂತಹ ಒಳ್ಳೆಯ ನಿರ್ಧಾರ ಅಲ್ಲ ಎಂದೆ. ಅವಳಿಗೆ ಬಹಳ ಖುಷಿಯಾಯಿತು. ಅವಳು ಹಾಗೆ ಮಾಡುವುದಾಗಿ ಹೇಳಿ ಕೊನೆಗೆ ಅವಳಿಗೆ ಇದೇ ಊರಿನಲ್ಲಿ ಕೆಲಸ ಸಿಕ್ಕಿತು. ಅವಳು ಈಗ ಒಂದು ಅಮೆರಿಕನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಹಾಗೆ ನಾನು ಆ ಮನೆಗೆ ಯಾವಾಗಲೂ ಕೆಲಸದ ವಿಷಯವಾಗಿ ಸುಮ್ಮನೆ ಹೋಗುತ್ತಿದ್ದೆ. ಆ ಮಲ್ಲು ಆಂಟಿ ಮನೆಯಲ್ಲಿ ಇರುವ ಸಮಯ ಮತ್ತು ಬೇರೆ ಯಾರೂ ಇಲ್ಲದ ಸಮಯ ನೋಡಿ ಒಂದು ಭಾನುವಾರದ ದಿನ ಅವಳು ಮನೆಯ ರೂಮಿನ ಒಳಗೆ ಚಿಲಕ ಹಾಕಿಕೊಂಡು ನಾನು ಎಷ್ಟು ಬಾರಿ ಬಾಗಿಲು ತಟ್ಟಿದರೂ ತೆಗೆಯಲಿಲ್ಲ. ಹಾಗೆ ಕಿಟಕಿಯಿಂದ ಇಣುಕಿ ನೋಡಿದರೆ ಅವಳು ಬೆಡ್ ರೂಮ್ನಲ್ಲಿ ಬೆತ್ತಲೆಯಾಗಿ ಮಲಗಿ ತುಲ್ಲಿನ ಒಳಗೆ ಪ್ಲಾಸ್ಟಿಕ್ ತುಂನೆಯನ್ನು ಹಾಕಿ ತುರುಕಿಕೊಳ್ಳುತ್ತಿದ್ದಳು. एक गोली रोज आपकी यौन समस्या हल. ನನಜ್ ಕಲು ಹಟ್ಟಿತು. ಹೇಜ್ ಟಾಡ್ಯಾಲಾರೆ ಬೆಡ್ ರಮ್ ಕಿಟಕಿಯನ್ನು ಬಾಡಿದೆ. ಅವಳು ಹೆದರಿಕೊಂಡು ಯಾರು ಎಂದು ಕಿರುಚಿಕೊಂಡಳು. ನನಗೆ ಭಯವಾಯಿತು. ಆಗ ತಕ್ಷಣ ಬಾಗಿಲ ಹತ್ತಿರ ಬಂದು ನಾನೇ ಇಮ್ರಾನ್ ಎಂದೆ. ಆಗ ಅವಳು ಸರಸರನೆ ಒಂದು ನೈಟಿ ಹಾಕಿಕೊಂಡು ಬಾಗಿಲು ತೆಗೆದಳು. ನಾನು ಏನೂ ತಿಳಿಯದ ಹಾಗೆ ಸುಮ್ಮನೆ ಒಳಗೆ ಹೋದೆ. ಹಾಗೆ ಅವಳು ಅಡುಗೆ ಮನೆ ಒಳಗೆ ಟೀ ಮಾಡಿಕೊಂಡು ಬಂದು ನನಗೆ ಕೊಟ್ಟಳು. ನಾನು ಕುಡಿದು ಹಾಗೆ ಮಾತನಾಡಿಸುತ್ತಿದ್ದೆ. ನಾನು ಹಾಗೆ ಮಾತನಾಡಿಸುತ್ತಾ ಆ ಬೆಡ್ ರೂಮ್ನಲ್ಲಿ ಏನು ಮಾಡುತ್ತಿದ್ದಿರಿ ಎಂದು ಕೇಳಿದೆ. ಅದಕ್ಕೆ ಆ ಮಲ್ಲು ಆಂಟಿ ನೀವು ನಾನು ಏನು ಮಾಡುತ್ತಿದ್ದೆ ಎಂದು ನೀವು ನೋಡಿದ್ದೀರಾ ಅಂತ ನನಗೆ ಗೊತ್ತು. ಪರವಾಗಿಲ್ಲ ಬಿಡಿ, ನನಗೆ ಬಹಳ ಚೂಲಾಗಿತ್ತು. ನನಗೂ ಕೇಯುವರು ಯಾರೂ ಇಲ್ಲ, ಇದ್ದಿದ್ದರೆ ಅವರು ನನ್ನ ಆಸೆ ಪೂರೈಸುತ್ತಿದ್ದರು ಎಂದಳು. ಹಾಗೆ ನನ್ನನ್ನು ಗುರಾಯಿಸುತ್ತಾ ಇದ್ದಳು. ನಾನು ಹಾಗೆ ಅವಳ ಮೊಲೆಯನ್ನು ಗುರಾಯಿಸುತ್ತಿದ್ದೆ. ಹಾಗೆ ಅವಳ ಮೊಲೆಯಿಂದ ಕೆಳಗೆ ಬಂದು ಅವಳ ತುಲ್ಲು ಹೇಗಿರಬಹುದು ಅಂತ ಯೋಚಿಸುತ್ತಿದ್ದೆ. ಹಾಗೆ ಅವಳತ್ತಿರ ಹೋಗಿ ಅವಳ ಮೈಯನ್ನು ಮುಟ್ಟಿದೆ. ಕೇಳಬೇಕೆ, ಅವಳಿಗೂ ಇನ್ನಷ್ಟು ಚೂಲು ಹತ್ತಿ ನನಗೆ ಕಿಸ್ ಹೊಡೆದು ಹಾಗೆ ಬೆಡ್ ರೂಮಿಗೆ ಕರೆದುಕೊಂಡು ಹೋದಳು. ಹಾಗೆ ಅವಳು ಮಂಚದಲ್ಲಿ ಹಾಗೆಯೇ ಮಲಗಿಕೊಂಡು ನನ್ನನ್ನು ಬಾರೋ ಎಂದು ಕೂಗಿದಳು. ನಾನು ಹೋಗಿ ಅವಳ ಪಕ್ಕದಲ್ಲಿ ಮಲಗಿಕೊಂಡು ಅವಳನ್ನು ತಬ್ಬಿ ಅವಳ ನೈಟಿಯನ್ನು ಮುಟ್ಟಿ ಹಿಡಿದುಕೊಂಡು ಹಾಗೆಯೇ ಮೇಲಕ್ಕೆ ಸರಿಸಿದೆ. ಅವಳು ಆ ನೈಟಿಯನ್ನು ಬಿಚ್ಚಿ ಹಾಗೆಯೇ ನಗ್ನ ಮೈಯವಳಾದಳು. ನಾನು ಅವಳ ಗುಂಡು ಮೊಲೆಗಳನ್ನು ಚೆನ್ನಾಗಿ ಚೀಪಿಕೊಂಡೆ ಮತ್ತು ಹಾಗೆಯೇ ಹಿಸುಕಾಕಿದೆ. ಅವಳು ಇಸಾ ಸಾ ಸಾ ಆಹಾ ಎಂದು ಕೂಗಾಡಿದಳು. ಹಾಗೆಯೇ ಅವಳ ಮೊಲೆಗಳನ್ನು ಚೀಪುತ್ತಿದ್ದಂತೆಯೇ ಅವಳಿಗೂ ಇನ್ನೂ ಸ್ವಲ್ಪ ಕಿಕ್ ಹತ್ತಿತು. ಹಾಗೆಯೇ ಅವಳ ಮೊಲೆಗಳಿಂದ ಮುತ್ತುಗಳ ಧಾರೆಯನ್ನು ಎರಚುತ್ತಾ ಹಾಗೆಯೇ ಅವಳ ತುಲ್ಲಿಗೂ ಕೂಡ ಒಂದು ಮುತ್ತು ಕೊಟ್ಟು ನೆಕ್ಕಿದೆ. ಇನ್ನಷ್ಟು ರವ ಮಾಡಿದಳು. ನನಗೆ ಇನ್ನಷ್ಟು ತೀಟೆ ಮಾಡಬೇಕು ಅನಿಸಿತು. ಹಾಗೆಯೇ ಆ ಮಲ್ಲು ಆಂಟಿ ಮರಿಯಾಳ ಕಾಲುಗಳನ್ನು ಹರಡಿಸಿ ಅವಳ ತುಲ್ಲಿನಲ್ಲಿ ನನ್ನ ಅಮೃತ ಹಸ್ತಡಿದ ಉಜ್ಜಾದಿದೆ. ಮತ್ತು ನನ್ನ ಬೆರಳುಗಳನ್ನು ಅವಳ ತುಲ್ಲಿನ ಒಳಗೆ ಕೈಬಿಟ್ಟು ಬಿಟ್ಟು ಹಾಗೆಯೇ ಬೆರಳುಗಳಲ್ಲೇ ಒಳಗೆ ಹೊರಗೆ ಮಾಡುತ್ತಿದ್ದೆ. ಅವಳ ತುಲ್ಲು ಒಂದು ಬಾರಿ ಕೇದಿದ್ದರೂ ಟೈಟ್ ಆಗಿಯೇ ಇತ್ತು. ಅವಳು ಹಾಗೆ ಎದ್ದು ನನ್ನ ಬಟ್ಟೆಗಳನ್ನು ಎಲ್ಲ ಬಿಚ್ಚಿ ನನ್ನನ್ನು ಬೆತ್ತಲೆ ಮಾಡಿದಳು. ಆಗ 6-7 ಇಂಚ್ ನಿಗುರಿ ನಿಂತಿದ್ದ ನನ್ನ ತುಣ್ಣೆಯನ್ನು ಕೈಯಿಂದ ಹಿಸುಕಾಕಿ ಹಾಗೆ ಬಾಯಿ ಹಾಕಿ ಸವಿದಳು.
ನನಗೆ ಇಂತಹ ಸುಖ ಯಾವ ಜಮಾನದಲ್ಲೂ ದೊರೆದಿಲ್ಲ. ಹಾಗೆಯೇ ಚೀಪುತ್ತಿದ್ದ ಹಾಗೆ ನನ್ನ ತುಣ್ಣೆಯನ್ನು ಪೂರ್ತಿಯಾಗಿ ಅವಳ ಬಾಯಿಯ ಒಳಗೆ ತುರುಕಿಕೊಂಡು ಜೋರಾಗಿ ನೆಕ್ಕಿ ನೆಕ್ಕಿ ಸವಿದಳು. बेंगलुरु की युवक ने आसानी से लिंग बढ़ाया. ननज अली अगेल राजा सिम्मुवुडो अनायसटು. ಆಗ ನಾನು ಅವಳ ಮೇಲೆ ಮಲಗಿಕೊಂಡು ಹಾಗೆ ತಬ್ಬಿಕೊಂಡು ಉರುಳಿ ಆಡಿದೆ. ಅವಳಿಗೆ ಇನ್ನಷ್ಟು ತೆವಲು ಹತ್ತಿ ಬಾರೋ ಬೇಗನೆ. ನಿನ್ನದನ್ನು ತೂರಿಸು ನನ್ನ ತೂತಿನಲ್ಲಿ ಎಂದು ಕೂಗಿದಳು. ಆಗ ಅವಳ ಕಾಲುಗಳನ್ನು ಹರಡಿಸಿ ಅವಳ ತುಲ್ಲಿನ ಒಳಗೆ ನನ್ನ ತುಣ್ಣೆಯನ್ನು ಬಿಟ್ಟು ಕೇದಾಡಿ ಹಾಕಿದೆ. ಹಾಗೆ ನಾನು ಜೋರಾಗಿ ದೆಂಗಿ ಹಾಕಿದೆ. ಅವಳ ಆ ತುಲ್ಲಿನ ಒಳಗೆ ನನ್ನ ತುಣ್ಣೆಯು ತುರುಕಿದ್ದಂತೆಯೇ ಹಾಗೆಯೇ ಉರುಳಿದೆ. ಹಾಗೆಯೇ ಆ ಮಲ್ಲು ಆಂಟಿ ತಿಕ್ಕದ ತೂತಿನಲ್ಲಿ ಬೆರಳುಗಳನ್ನು ತೋರಿಸಿದೆ. ಹಾಗೆಯೇ ಅವಳು ಮಂಚದಿಂದ ಇಳಿದು ಬಗ್ಗಿಕೊಂಡು ನಿಂತುಕೊಂಡಳು. ನಾನು ಆಗ ಅವಳ ತಿಕ್ಕದ ತೂತಿನಲ್ಲಿ ನನ್ನ ತುಣ್ಣೆಯನ್ನು ಬಿಟ್ಟು ಕೇಯ್ದೆ. ಮತ್ತೆ ಹಾಗೆ ಅವಳು ಮಂಚದಲ್ಲಿ ಮಲಗಿ ಕಾಲನ್ನು ಹರಡಿಸಿಕೊಂಡಳು. ನನಗೋ ತೀರದ ತೆವಲು. ಅವಳ ತುಲ್ಲಿನ ನಾಳದಲ್ಲಿ ನನ್ನ ತುಣ್ಣೆಯನ್ನು ಬಿಟ್ಟು ತೂರಿಸಿ ಇನ್ನಷ್ಟು ಜೋರಾಗಿ ದೆಂಗಿದೆ. ಆಗ ಪಟ್ಯನೆ ರಸವು ಅವಳ ತುಲ್ಲಿನ ನಾಳದ ಒಳಗೆ ಸೇರಿತು. ಆಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಹಾಗೆಯೇ ಅವಳನ್ನು ಮುತ್ತುಗಳನ್ನು ಇಡುತ್ತಲೇ ನಾನು ನನ್ನ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಲಿಂದ ನನ್ನನ್ನು ಯಾರೂ ನೋಡದಂತೆ ಯಾರಿಗೂ ತಿಳಿಯದಂತೆ ಮೆಲ್ಲನೆ ನನ್ನ ಮನೆಗೆ ಹೋಗಿ ಸೇರಿದೆ. ಹೀಗೆ ತುಂಬಾ ದಿನದ ಆಸೆ ಆ ಭಾನುವಾರದ ದಿನ ನೆರವೇರಿತು ನನಗೆ. ಮತ್ತು ಪೂರ್ಣ ವಿಡಿಯೋ ಮಜಾ ಮಾಡಿ ಮತ್ತು ಅಚ್ಚರಿಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು.